बीजापुर में पहली बार बिगॉस ऑनलाइन मल्टी डिलीवरी ऐप। अब सब कुछ 30 मिनट में आपके घर तक। फूड, मीट एंड फिश, ग्रोसरी, मेडिसिन्स, वेजिटेबल्स, फ्रूट्स एंड जूस, डेयरी प्रोडक्ट्स, टी एंड कॉफी, डॉक्यूमेंट्स, पार्सल्स, स्वीट मार्ट। जल्दी ही इसकी सर्विस चालू होगी आपके डोर तक। चाहे तो आप प्ले स्टोर से इस ऐप को डाउनलोड भी कर सकते हैं। ನಾಯಕರು ಹಾಗೂ ಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾದ ಸನ್ಮಾನ ಶ್ರೀ ಸುಬ್ರಹ್ಮಣ್ಯ ಸಾಹೇಬರ ವಿರುದ್ಧ ಅಪಪ್ರಚಾರವನ್ನು ಸರ್ಕಾರಕ್ಕೆ ದಲಿತರ ಬಗ್ಗೆ, ಹಿಂದುಳಿದವರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ಇಲ್ಲಂತಂದ್ರೆ ಇಂಥ ಸರ್ಕಾರ ಇವತ್ತು ತೊಲಗಬೇಕಾಗಿದೆ. ಇವತ್ತು ಮಾನ್ಯ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ದೀನ ದಲಿತರ, ಅಲ್ಪಸಂಖ್ಯಾತರ, ಹಿಂದುಳಿದ ವರ್ಗದ ನಾಯಕರು ಈ ರಾಜ್ಯದ ಏಕೈಕ ಜಿಲ್ಲೆಗೆ ಏನು ಮಾಡಿದ್ದೀರಿ, ರಾಜ್ಯಕ್ಕೆ ಏನು ಮಾಡಿದ್ದೀರಿ, ಸಮುದಾಯಕ್ಕೆ ಏನು ಮಾಡಿದ್ದೀರಿ, ಸಮುದಾಯನ ಹೊಡೆಯುವಂತ ಕೆಲಸ ಮಾಡಿದ್ದೀರಿ ನೀವು. ಇವತ್ತು ಏನಾದ್ಮೇಲೆ ಈ ಮೀಸಲಾತಿ ಬಗ್ಗೆ ಆಗಲಿ, ಬಾಬಾ ಸಾಹೇಬರ ವಿಚಾರದಲ್ಲಾಗಲಿ ಇನ್ನಷ್ಟು ಕಾಳಜಿ ಇದ್ರೆ ಅವಲೋಕನ ಮಾಡಿಕೊಳ್ಬೇಕು. ಇನ್ನು ಮುಂದೆ ಇಂಥ ಘಟನೆಗಳು ನಡೆದರೆ ಉಗ್ರವಾದ ಹೋರಾಟವನ್ನು ರಾಜ್ಯಾದ್ಯಂತ ಮಾಡ್ತೀವಿ ಅಂತ ಹೇಳಿ ನಾನು ಮಾತನ್ನು ಮಾಡ್ತೀನಿ. ಜೈ ಭೀಮ್, ಜೈ ಭಾರತ್. ನಡೆದ ಸಂಸದೀಯ ಉಪಚುನಾವಣೆಯಲ್ಲಿ ಪ್ರಚಾರ ಸಭೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ದಲಿತರ ರಕ್ಷೆಪಾಲಿಗಾಗಿ ಬಿಜೆಪಿ ಸೇರಿದ್ದಾರೆ ಅಂತಕ್ಕಂಥ ಒಂದು ಪುನಃ ಪ್ರಚಾರ ಹೊರಟ ಮಾಡಿ ಅವರ ವೈಯಕ್ತಿಕ ಪ್ರಚಾರಗಳಿಗೆ ಇವತ್ತು ಕಾರಣೀಭೂತವಾಗಿರ್ತಕ್ಕಂಥ ಬಿಜೆಪಿ ಎಲ್ಲ ಮುಖಂಡರಿಗೆ ಈ ವೇದಿಕೆ ಮುಖಂಡರನ್ನು ಖಂಡಿಸ್ತಾ ಇದ್ದೇನೆ. ಧಿಕ್ಕಾರ, 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 ಧಿಕ್ಕಾರ. ಪ್ರಗತಿ ಜಿಲ್ಲೆಯಾದಂಥ ಹಿರಿಯರಂತ ಕೊಡಗಿ ಮಾಡ್ತಕ್ಕಂಥ ಬಿಜೆಪಿಯ ನಾಯಕರಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಅವರಿಗೆ ಮತ್ತು ಸನ್ಮಾನ್ಯ ಸುಧೀರ್ ಅವರಿಗೆ ಧಿಕ್ಕಾರ ಹಾಕುವ ಮುಖಾಂತರ ನನ್ನ ಮಾತನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಉಳಿಸಬೇಕಾದ್ರೆ ಇವತ್ತು ಸಮಾಜದಲ್ಲಿ ಎಲ್ಲರೂ ಸಮಾನವಾಗಿ ಬದುಕತಕ್ಕಂಥ ವಾತಾವರಣ ನಿರ್ಮಾಣ ಮಾಡಬೇಕಾದ್ರೆ ಇವತ್ತು ಸಿದ್ದರಾಮಯ್ಯ ಅಂತ ವ್ಯಕ್ತಿತ್ವ ರಾಜ್ಯದಲ್ಲಿ ಬಹಳ ಅನುಮಾನ ಇದೆ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದಲಿತರಿಗೆ ರಿಸರ್ವೇಶನ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ, ದಲಿತರಿಗೆ ಆರ್ಥಿಕ ಸಹಾಯವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ, ದಲಿತರ ನೇಮಕಾತಿ ಬ್ಲಾಕ್ ಲಾಗ್ ತುಂಬತಕ್ಕಂಥ ಸಂದರ್ಭದಲ್ಲಿ, ದಲಿತರಿಗೆ ಏನು ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಭಾರತ ದೇಶದ ಯಾವುದೇ ಮುಖ್ಯಮಂತ್ರಿಗಳು ಮಾಡದೇ ಇರತಕ್ಕಂಥ ಕಾರ್ಯಕ್ರಮವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದಾರೆ. ಇಂಥ ಒಬ್ಬ ಮಹಾನ್ ನಾಯಕನನ್ನ ಇವತ್ತು ದಲಿತ ವಿರೋಧಿ ಅಂತಕ್ಕಂಥ ಹೆಸರಿನಿಂದ ಕರೀತಕ್ಕಂಥ ಬಿಜೆಪಿ ಅವರಿಗೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ನಾವು ಇವತ್ತು ಧಿಕ್ಕಾರ ಹೋಗ್ತಕ್ಕಂಥ ಅನಿವಾರ್ಯತೆ ಭವಿಷ್ಯದಲ್ಲಿ ಬರ್ತಾ ಇದೆ. ಇವತ್ತು ಇಷ್ಟಿಗೆ ನಾವು ಬಿಡೋದಿಲ್ಲ. ಇವತ್ತು ನಮ್ಮ ಬ್ಲಾಕ್ನಲ್ಲಿ, ಇವತ್ತು ಗ್ರಾಮಗಳಲ್ಲಿ ಕೂಡ ಈ ಒಂದು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಅವರಿಗೆ ಬಿಜೆಪಿ ಅವರಿಗೆ ಎಚ್ಚರಿಕೆಯನ್ನು ಕೊಡುವ ಮುಖಾಂತರ ಬಹುತೇಕವಾಗಿ ಒಂದು ಉದಾಹರಣೆಯನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಮಾನ್ಯ ಬೌದ್ಧ ಧರ್ಮದ
ನಮ್ಮ ಪಂತೇಜ್ ಅವರು ಬಿಜಾಪುರಕ್ಕೆ ಬಂದಾಗ ಒಂದು ಮಾತನ್ನ ಹೇಳಿದ್ರು. ಕೊಳ್ಳೇಗಾಲದಲ್ಲಿ ಬೌದ್ಧ ಧರ್ಮ ನಿರ್ಮಾಣ ವಿಹಾರಕ್ಕೆ 5 ಎಕರೆ ಜಾಗ ಕೇಳಿದ್ರೆ 25 ಎಕರೆ ಜಾಗವನ್ನು ಕೊಟ್ಟಿರ್ತಕ್ಕಂಥ ಕೇವಲ ಹಿಂದಿನ ಭಾಗದಲ್ಲಿ ಅವರು ಪ್ರಧಾನಮಂತ್ರಿ ದೇಶಕ್ಕೆ ಕೊಟ್ಟು ಏನೂ ಮಾಡಿಲ್ಲ. ಅವರು ಬರೇ ಜಾತಿ ಹೊಡೆಯೋದು, ಜಾತಿ ಸಿದ್ದರಾಮಯ್ಯ ಎಲ್ಲ ಜಾತಿ ತಗೊಂಡು ಅವರು ಮಂತ್ರಿ ಪ್ರಧಾನಮಂತ್ರಿ ಆಗೋದು ಜಾಸ್ತಿ, ಮುಖ್ಯಮಂತ್ರಿ ಬಿಡ್ರಿ ಪ್ರಧಾನಮಂತ್ರಿ ಆಗ್ತಾರೆ. ಅವ್ರಿಗೆ ಸುಳ್ಳು ಹೇಳಿ ಅಪಾದನೆ ಮಾಡಿ ಜಾತಿಗಳು ಹೊಡೆಯೋದು. ಅವರು ಅಹಿಂದ ನಾಯಕರು ಅವರು ಏನ್ ಮಾಡ್ಯಾರ, ಅವರು ಪ್ರಧಾನಮಂತ್ರಿ ಆಗ್ತಾರೆ. ಅವ್ರಿಗೆ ಕಾರಜೋಳ ಸಾಹೇಬ್ರಿಗೆ ಇದು ಆಗೈತಿ. ಅವ್ರಿಗೆ आज जो है कांग्रेस की ओर से जो है एक बृहत प्रतिघटना यहाँ पर अंबेडकर सर्कल में हुआ, क्योंकि कांग्रेस के जो विरोध पक्ष जो नायक हैं सिद्धरामैया जी पर आरोप लगा हुआ था, इसी को लेकर इसकी खंडना करते हुए यहाँ तमाम जो है कांग्रेस के दिग्गज नेता भी यहाँ पर प्रतिघटना में शामिल हैं। कथक डोन जी जो हमारे साथ यहाँ पर मौजूद हैं, सर क्या कहेंगे आप? डॉक्टर बाबा साहेब अम्बेडकर सर्कल में हम आज प्रतिभटना कर रहे हैं। हमारे माजी मुख्यमंत्री सिद्धरामैया ऊपर बीजेपी वाले ने ऐसा आरोप किया, दलितों का विरोधी है ऐसा बोल दिया। हमने पूछते हैं बीजेपी को और बीजेपी के वरिष्ठ नेता गोविंद कारजोल जी को, अहिंदा हीरो कर्नाटक में जो है बोले तो वो सिद्धरामैया जी है। वो सिद्धरामैया जी अहिंदा के लिए सर्व त्याग कर दिया है, लेकिन वो लोग अब अहिंदा जुट होकर अगले चुनाव में हमारे तरफ से वो कांग्रेस तरफ जाते हैं ऐसे सोच के सिद्धरामैया ऊपर उन्होंने ये गलत आरोप किया है। मैं खंडन करता हूँ, धिक्कार बोलता हूँ। जो ऐसे झूठ बोलने वाले पार्टी लोग झूठ बोलते ही आप अधिकार पर आए। अब तो सच्चा बोलो, सच आखिर जो जाता है वो सच ही आखिर जाने वाला है। सिद्धरामैया जी दलितों का जो अंबेडकर निगम और जो आदि जाम्बवंत निगम, ऐसे कितने निगम के जो दलितों ने लोन लिया था, वो लोन पूरी तरह से छुटकार देने वाला एक ही आदमी है। वो रिकॉर्ड में मैं बोल रहा हूँ, इस देश में नहीं है, वो आज रिकॉर्ड किया है तो सिद्धरामैया। ऐसे सिद्धरामैया जी के ऊपर जो आरोप है वो गलत है। वापस लेने के लिए मैं भारतीय जनता पार्टी को और भारतीय जनता पार्टी नेताओं को आग्रह करता हूँ, प्रतिभटना बोलता हूँ। सर अभी हाल ही में जो सिंध की उपचुनाव में कांग्रेस की जो हार हुई है, इस पर आप क्या कहेंगे? वो तो भारतीय जनता पार्टी वाले ने पैसे देकर वोट लिए, एक वोट को 2-2 हज़ार का नोट उन्होंने वहाँ बांट कर अधिकार आए। लेकिन हम ये मत भूलना चाहिए, जब कांग्रेस पहली बार वहाँ स्पर्धा किए थे वो 3rd नंबर पे था, आज 2nd नंबर पे आए हैं। वो जो है वो इलीगल की तरह मैं कुछ दलितों के लिए उन्होंने ऐसे झूठे कागज पत्र दिए हैं। उदाहरण चाहिए तो शिवशरण हरड़ैया के लिए मूर्ति प्रतिष्ठापन के लिए, नहीं तो भवन के लिए 75 लाख रुपए उन्होंने एक लेटर दिया। इस चुनाव में ऐसा नहीं होना चाहिए। ये चुनाव सरकार उनका है, सरकार के तरफ से जा रहा है। ये तो कॉमन है, जो सरकार अधिकार पर रहता है वही चुन के आता है। अभी 2 में एक कांग्रेस और एक भाजपा आया है। भाजपा इलीगल बोले तो वो जो काम नहीं किया ऐसा काम कर चुन के आए हैं। थैंक यू सर। इस प्रतिघटना में जो है कांग्रेस के दिग्गज नेता हमीद मुशर्रफ जी ने भी यहाँ पर हिस्सा लिया। सर क्या मकसद हो सकता है कि कांग्रेस के लीडरों को इस तरह से जो किया जा रहा है? झूठ बात करती बीजेपी, खाली झूठे बात ना करती है। क्योंकि तो सिद्धरामैया साहब ऐसा दलित विरोधी नहीं है। दलित के वास्तर और हिंदू वर्ग गए, वो हिंदू के वास्तर, मुस्लिम के वास्तर, हर एक कास्ट के वास्तर अपना क्या भी हो पूरा उन्होंने अपने वास्तर उनके वास्तर जाए पूरा। क्या साजिश हो सकती है? ये खाली जात फोड़ना
जात जात में लड़ाई लगाना ये बीजेपी वाले का काम है। जी सर, अभी आपने कहा कि जो सिद्धरामैया जो है प्रधानमंत्री बनने के लेवल में है। प्रधानमंत्री बनते ही चुनो, आप सीएम ही, नेक्स्ट बार सरकार राज्य की भी आती है, केंद्र की भी आती है। राहुल गांधी जी का क्या होगा? राहुल गांधी जी भी होते हैं, उसके बाद उन्होंने होते हैं। सर, ये रास्तों का काम शुरू है। ये हमारे गवर्नर साहब को धन्यवाद देना, क्योंकि तो 2 महीने को 3 महीने के एक बार आए तो बीजापुर का अभिवृद्धि होता है। ये रोड 3 बरस से नहीं हो रही थी, एक ही रात में रोड भी उन्होंने आई कर को। बीजापुर शहर में आज हम लोग कांग्रेस जिला समिति के ओर से हमारे प्रोफेसर आलगुर जो हमारे अध्यक्ष हैं, उनके क़यादत में हम लोगों ने एक प्रतिभटना स्ट्राइक किया। आप लोग जानते हैं पिछले जो बाई इलेक्शन सिंदगी में चल रहा था, उसमें एक फंक्शन में जो मादिगा जो लेफ़्ट कहलाते हैं SC ST में, उनके एक सम्मेलन में, एक फंक्शन में सिद्धरामैया ने एक बात कही थी। वहाँ पे उन्होंने नाम लेके कहा था कि कुछ लोग अपने मुफाद के लिए, जाति मुफाद के लिए बीजेपी जा रहे हैं। उन्होंने कभी नहीं कहा था कि दलित जा रहे हैं। तो बीजेपी वालों ने उनकी एक बुरी हार जो किसी एक को तो कहा, ये जिगजिंदगी साहब का और काजोल साहब का नाम लेके कहे थे। वो इंडिविजुअल है, पर्सन्स का नाम लिए थे, वो कभी दलित को नहीं कहा। उसकी वजह से वो लोगों ने पूरा एक सिद्धरामैया का नाम खराब करने के लिए उन्होंने ये कहा कि दलितों के अगेंस्ट सिद्धरामैया बात की है, जिसमें कोई सच्चाई नहीं है। सिद्धरामैया एक सामाजिक सोशल मूवमेंट के बैकग्राउंड से आया हुआ एक लीडर है। वो हमेशा इन लोगों के लिए काम करते हैं। आप लोग जानते हैं, खास करके दलित मिनिस्टर सिद्धरामैया के कैबिनेट में जितने थे कभी नहीं थे। और सिद्धरामैया एक ऐसा चीफ मिनिस्टर रहा है कि दलितों के जो पॉपुलेशन है, पॉपुलेशन के हिसाब से उनको बजट दिया। 24,000 करोड़, 24% के 24,000 करोड़, 26,000 करोड़ उनको बजट दिया और एक स्ट्रक्चर पास किया कि जिस साल में वो बजट है उसी साल में वो बजट ख़त्म भी होना चाहिए। तो इसकी वजह से काफ़ी दलितों को हेल्प हुआ है। आने वाले दिनों में दलितों के साथ कांग्रेस है और हमेशा कांग्रेस दलितों के साथ है। क्या चाहते हैं? हम लोग चाहते हैं कि वो माफ़ी मांगे कि इन ऐसे एलिगेशन के लिए, और आने वाले दिनों में ऐसा नहीं किया। और देखिए, बाकी सभी चीज़ों पे ये लोग फेल हो चुके हैं। इनको किसी भी हालत में गवर्नमेंट से बाहर निकलना चाहिए। अभी ये काबिल नहीं रहे। जिस तरह से हानगल में इन्होंने पैसों की एक भरमार करके इलेक्शन करा था, तो इलेक्शन में हार गए थे, वो भी एक बहुत बड़ा रीज़न है। तो पैसों के दम पर आज बीजेपी पार्टी चल रही है। पूरा डेवलपमेंट काम रुका हुआ है। आज यहाँ गवर्नर आ रहा है तो झाड़ू पोछी हो रही है, वो पॉटहोल्स भर रहे हैं। तो इसका मतलब क्या, गवर्नर डेली आए और डेली रोड एक एक बने? तो मजाक हो के बैठा है, गवर्नमेंट सिस्टम चुका है। तो फिर एक बार ये सिद्धरामैया के खिलाफ ये जो इन लोगों ने इल्ज़ाम लगाया उसका खंडन करते हुए मेरी बात खत्म। ಇವತ್ತು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಮತ್ತು ಮಹಿಳಾ ಕಾಂಗ್ರೆಸ್ ಎಲ್ಲ ಅಂಗಘಟಕಗಳಿಂದ ಬಿಜೆಪಿ ಪಕ್ಷದ ವಿರುದ್ಧ ಏನು ಒಂದು ಸಿದ್ದರಾಮಯ್ಯ ಸಾಹೇಬರ ಹೇಳಿಕೆಯನ್ನು ತಿರುಚಿ ಬೇರೆ ರೀತಿಯಿಂದ ಸುಳ್ಳು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಧಿಕ್ಕಾರವಿದೆ. ಯಾಕಂದರೆ ನಾನು ಗೋವಿಂದ ಕಾರಜೋಳ ಅವರಾಗಲಿ, ರಮೇಶ್ ಜಿಗಜಿಣವರಿಗಾಗಲಿ ನೇರವಾಗಿ ಕೇಳಕ್ಕೆ ಇಚ್ಛೆಪಡ್ತೀನಿ. ನೀವು ಯಾವತ್ತು ಹಿಂದುಳಿದ ವರ್ಗದವ್ರ ಜೊತೆ ಇದ್ರಿ? ಹಿಂದುಳಿದ ವರ್ಗದವ್ರ ಬಗ್ಗೆ, ದಲಿತರ ಬಗ್ಗೆ ಮತ್ತು ಅಲ್ಪಸಂಖ್ಯಾತರ ಬಗ್ಗೆ ನಿಮ್ಮ ಕೊಡುಗೆ ಏನು? ನೀವು ಕೊಟ್ಟಂಥ ಕೊಡುಗೆಗಳ ಬಗ್ಗೆ ಒಂದು ಲಿಸ್ಟನ್ನು ಕೊಡ್ರಿ ಮೊದಲು ನೀವು ಜನತೆಗೆ, ಆಮೇಲೆ ನೀವು ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ ನಿಮ್ಗೆ ನೈತಿಕತೆ ಇರುತ್ತೆ. ಇವತ್ತು ಸಮರ್ಪಕವಾಗಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ 5 ವರ್ಷ ಆಡಳಿತವನ್ನು ನಡೆಸಿದಂಥ ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ಮಾತಾಡುವಂಥ ನೈತಿಕತೆ ಯಾವುದೇ ಒಬ್ಬ ನಾಯಕನಿಗೂ ಇವತ್ತಿಲ್ಲ. ಇವತ್ತು ದೇವರಾಜ ಅರಸುವರ ನಂತರ ಹಿಂದುಳಿದ ವರ್ಗದ ಬಗ್ಗೆ ಕಾಳಜಿ ಇದ್ದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯ ಸಾಹೇಬರು. ಅಂಥವ್ರ ಬಗ್ಗೆ ನಿಮ್ಗೆ ಮಾತಾಡ್ಲಿಕ್ಕೆ ಯಾವುದೇ ನೈತಿಕತೆ ಹಕ್ಕಿಲ್ಲ. ಈ ಕೂಡಲೇ ನೀವು ಕ್ಷಮೆಯನ್ನು ಕೇಳಬೇಕಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ವಿದ್ಯಾರಾಣಿ ತುಂಗೋಳ್, ವಿಜಯಪುರ ಜಿಲ್ಲಾ ಅಧ್ಯಕ್ಷರು, ಮಹಿಳಾ ಕಾಂಗ್ರೆಸ್. ಇವತ್ತು ಸಿದ್ದರಾಮಯ್ಯ ಅಪಪ್ರಚಾರ ಮಾಡುತ್ತಿರುವ ಬಿಜೆಪಿ ನಾಯಕರಾದ ಗೋವಿಂದ ಕಾರಜೋಳ ಸಾಹೇಬರಾಗಿರ್ಬೋದು, ಜಿಗಜಿಣಿ ಸಾಹೇಬರಾಗಿರ್ಬೋದು, ತಾವು ಕೂಡ ದಲಿತ ಸಮುದಾಯ ಸೇರಿದ್ದರೂ ಕೂಡ ತಾವು ಮಾಡ್ತಿರ್ತಂಥ ಕೆಲಸವನ್ನು ದಲಿತರ ಬದ್ಧವಾದ ನ್ಯಾಯ ಅವಕಾಶಗಳನ್ನು ಕಸಿದುಕೊಳ್ಳುತ್ತಿರುವುದರ ಬಗ್ಗೆ ಬಿಟ್ಟು ಬೇರೆ ಇನ್ನೊಬ್ಬರ ರಾಜಕಾರಣಿಯ ಅಪಪ್ರಚಾರಗಳನ್ನು ತಾವು ಬಿಟ್ಟು, ಮತ್ತು ಸರ್ಕಾರದಲ್ಲಿದ್ದಾಗ ಸಿದ್ದರಾಮಯ್ಯ ಅವರು ದಲಿತರ ಪರವಾಗಿ ಹೆಚ್ಚು ಕೆಲಸ ಮಾಡಿದವರಂದ್ರೆ ಅದು ಸಿದ್ದರಾಮಯ್ಯ ಅವರ ಸರ್ಕಾರ. ಮತ್ತು SCP ಮತ್ತು STP ಕಾಯ್ದೆ ಪ್ರಕಾರ ಜಾಸ್ತಿ ಒಲವು ಕೊಟ್ಟು ದಲಿತರ ಪರವಾಗಿ ಅನುದಾನವನ್ನು 30,000 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ ಜಾರಿಗೊಳಿಸಿದಂಥ ಏಕೈಕ ವ್ಯಕ್ತಿ ಅಂದರೆ ಅದು ಸಿದ್ದರಾಮಯ್ಯ ಸರ್ಕಾರ. ಹೀಗಾಗಿ
ತಾವೇನು BJP ನಾಯಕರು ಸಿದ್ದರಾಮಯ್ಯರ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದೀರಿ, ನಾಡಿನ ಜನತೆಯ ಮುಂದೆ ತಮ್ಮ ಬಹಿರಂಗವಾಗಿ ಕ್ಷಮೆಯನ್ನು ಕೇಳಬೇಕು ಸಿದ್ದರಾಮಯ್ಯ ಸಾಹೇಬ್ರಿಗಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಭಾರತಿ ಹೊಸಮನಿ SC/ST ಜಿಲ್ಲಾಧ್ಯಕ್ಷ ವಿಜಯಪುರ. ಇವತ್ತು ವಿಜಯಪುರ ನಗರ ಮತಕ್ಷೇತ್ರದಲ್ಲಿ ಸನ್ಮಾನ್ಯ ಶ್ರೀ ರಾಜು ಆಲ್ಗೂರ್ ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಭ್ರಷ್ಟ ಕೇಂದ್ರ BJP ಸರ್ಕಾರ ಇವ್ರ ಕೆಲಸ ಏನಂದ್ರೆ ಬರೀ ಬೇರೆದವ್ರ ಬಗ್ಗೆ ಅಪಪ್ರಚಾರ ಮಾಡ್ಕೊ ತಿರುಗಾಡೋದು. ಇವರು ಚಲೋ ಕೆಲಸ ಒಂದರೆ ಮಾಡಿದ್ದು ನಮಗೆ ತೋರಿಸ್ಲಿ. ಈಗ ಸನ್ಮಾನ್ಯ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಇವರು ಅಪಪ್ರಚಾರ ಮಾಡ್ಕೋತ ಹೊಂಟಾರ ಅಂದ್ರೆ ಹೀಗೆ ಎಷ್ಟು ಜನರದವ್ರು ಅಪಪ್ರಚಾರ ಮಾಡ್ತಾರ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ದೀನ ದಲಿತ ಉದ್ಧಾರಕರು ಹಾಗೂ ಅಹಿಂದ ನಾಯಕರು ಅಂಥವ್ರ ಬಗ್ಗೆ ಇವರು ಅಪಪ್ರಚಾರ ಮಾಡಕ್ಕೆ ಹೊಂಟಾರ. ಅವರು ಒಂದು ಮುಖ್ಯಮಂತ್ರಿಗಳಾಗಿದ್ದಾಗ ಎಷ್ಟು ಒಂದು ಈ ನಮ್ಮ ದಲಿತರಿಗೆ ಆಗಲಿ ಹಿಂದುಳಿದ ವರ್ಗದವ್ರಿಗಾಗಲಿ ಎಷ್ಟೋ ಒಂದು ಅವರು ಕೆಲಸಗಳನ್ನು ಮಾಡಿದ್ದಾರೆ. ಅದನ್ನು ಬಿಟ್ಟು ಅದ್ರ ಬಗ್ಗೆ ಅವರು ಎಲ್ಲೂ ಮಾತಾಡೋದಿಲ್ಲ. BJP ಸರ್ಕಾರದವರು ಅವ್ರು ಏನು ಯೋಜನೆಗಳು ಮಾಡ್ಯಾರ ಅದನ್ನೆಲ್ಲ ಕಟ್ ಮಾಡ್ಕೊತ ಬಂದಾರ. ಅದ್ರ ಬಗ್ಗೆ ಈ SC/ST ಏನು ಈ ಘಟಕದ BJPದವ್ರು ಅದಾರ ಅದ್ರ ಬಗ್ಗೆ ಮಾತಾಡಲಿ. ಅವರು ಯಾವ್ಯಾವ ನಮ್ಮ ಯೋಜನೆಗಳು ದಲಿತರದ್ದು ಯೋಜನೆಗಳು ಎಲ್ಲೆಲ್ಲಿ ಕಟ್ ಮಾಡ್ಯಾರ ಅವನ್ನೆಲ್ಲ ಹೊಳ್ಳಿ ತೊಗೊಂಬರ್ಲಿ. ಅವಾಗ ನಾವು ಅವ್ರಿಗೆ ಹೌದಂತೀವಿ. ಬಿಟ್ಟು ಸನ್ಮಾನ್ಯ ನಮ್ಮ ನಾಯಕರ ಬಗ್ಗೆ ಅಪಪ್ರಚಾರ ಮಾಡೋದಾಗಲಿ ಅವ್ರ ಬಗ್ಗೆ ಅವಹೇಳನವಾಗಿ ಮಾತಾಡೋದಾಗಲಿ ಅವರು ಇವತ್ತೇ ನಿಲ್ಲಿಸಬೇಕು ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. BJP ಸರ್ಕಾರದವರಿಗೆ ಅಷ್ಟೇ ಅಲ್ಲ, ಯಾವುದೇ ಬೇರೆ ಪಕ್ಷಕ್ಕೂ ಅವ್ರ ಬಗ್ಗೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡುವಂಥ ಯೋಗ್ಯತೆ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಆರತಿ ಶಾಪುರ್, ಜಯನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ, ವಿಜಯಪುರ ನಗರ ಮತಕ್ಷೇತ್ರ. ಸಿಂದಗಿಯ ಉಪಚುನಾವಣೆ ನಡೆದಕ್ಕಂಥ ಏನು ಮಾದಿಗಡಂಗರ ಸಭೆ ಇತ್ತು. ಆ ಸಭೆಯಲ್ಲಿ ಕೂಡ ಸಿದ್ದರಾಮಯ್ಯ ಅವರು ಮಾತನಾಡಿದ ಸಂದರ್ಭದಲ್ಲಿ ನಾನು ಕೂಡ ಆ ವೇದಿಕೆ ಮೇಲೆ ಇದ್ದೆ. ಎಲ್ಲಿಯೂ ಕೂಡ ದಲಿತ ಪದವನ್ನು ಬಳಕೆ ಮಾಡಿಲ್ಲ, ಅವ್ರು ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅದನ್ನು ತಿರುಚಿ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಕಪ್ಪು ಚುಕ್ಕೆ ತರ್ತಕ್ಕಂಥ ಕೆಲಸ ಇವತ್ತು BJP ಅವರು ಮಾಡ್ತಾಯಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಈ ದೇಶದಲ್ಲಿ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿತಕ್ಕಂಥ ದಲಿತರ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸ್ತಕ್ಕಂಥ ಏಕೈಕ ವ್ಯಕ್ತಿ ಆಗಿದ್ದರಿಂದ ಅವ್ರ ಜೊತೆ ನಾವು ಇದೀವಿ, ಬಹುತೇಕವಾಗಿ ಮುಂದುವರಿತೀವಿ. ಇವತ್ತು ಇದ್ದೇವೆ, ಹಿಂದೂ ಇದ್ದೀವಿ, ಮುಂದೆ ಕೂಡ ಅವ್ರಿಗೆ ಇರ್ತೇವೆ ರಾಜಕೀಯವಾಗಿ ಬೆಂಬಲವಾಗಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇವತ್ತು BJP ವಿರುದ್ಧವಾಗಿ ಪ್ರತಿಭಟನೆ ಮಾಡಿದ್ದೇವೆ. तो आज जिला कांग्रेस समिति की ओर से जो कार्यकर्ता हैं, नेता हैं, दिग्गज नेता हैं, तो यहाँ पर जो है अंबेडकर सर्कल में एक स्ट्राइक किया और उन्होंने जो उनके जो लीडर हैं सिद्धरामैया पर जो अपप्रचार है यानी उन पर जो उनके अल्फाज को तोड़ मरोड़ कर उन्हें दलित विरोधी बताया जा रहा है, उस पर उन्होंने खंडन करते हुए BJP को एक वार्निंग देते हुए, चेतावनी देते हुए यहाँ पर जो है स्ट्राइक किया। कैमरामैन रऊफ के साथ मैं खुर्शीद आलम, 4TV न्यूज़, बीजापुर। स्क्रैच कीजिए, ऑफर पाइए। जी हाँ, एस्पायर स्प्रिट स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए, अभी नहीं तो कभी नहीं। बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास। ಮೆಟಾಲಿಕ್ಸ್ BLDE ರೋಡ್, ವಿಜಯಪುರ. ಸೊಗಸಾದ ಉಡುಗೆಗಾಗಿ ಪುರುಷರ, ಮಹಿಳೆಯರ ಮತ್ತು ಮಕ್ಕಳ ಎಲ್ಲ ಸ್ಟೈಲಿಶ್ ಉಡುಗೆಗಳು ಈಗ ವಿಜಯಪುರದಲ್ಲಿ ಲಭ್ಯ. ಹರಿಯಾಪ್, ತ್ವರೆ ಮಾಡಿ. ಮೆಟಾಲಿಕ್ಸ್ ಸೊಗಸಾದ ಉಡುಗೆಗಾಗಿ ಟೋಟಲಿ ಫ್ಯಾಮಿಲಿ ಡ್ರೆಸ್ ಮೆಟೀರಿಯಲ್ ಶೋರೂಮ್, ಬಿಸೈಡ್ ಗುಂಜ್, ಆಪೋಸಿಟ್ SS ಕಾಂಪ್ಲೆಕ್ಸ್, BLDE ರೋಡ್, ವಿಜಯಪುರ.